ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಹೆಮ್ಮೆ ಆಗ್ತಾ ಇದೆ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಆಗದೇ ಇದ್ರೂ ಇವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಯಾರ ಬಗ್ಗೆ ನಾನು ತಿಳ್ಕೊಳ್ದೆ ಹೋದ್ರು ಇವ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಆದರೆ ನಾನು ಅವ್ರ ಜೊತೆ ಆ್ಯಕ್ಟು ಮಾಡಿರೋದ್ರಿಂದ ಅದು ನನ್ನ ಸೌಭಾಗ್ಯ ಅನ್ಕೋತೀನಿ. ಅವರೇ ಪದ್ಮಭೂಷಣ ವರ ನಟ ಡಾಕ್ಟರ್ ರಾಜ್ಕುಮಾರ್. ಹೆಸರು ಹೇಳ್ಬೇಕಾದ್ರೇ ಒಂಥರ ಸಂತೋಷ ಆಗುತ್ತೆ. ಯಾಕೆಂದರೆ ನಮ್ಮ ಕನ್ನಡ ನಾಡು ಕಂಡಂಥ ಹೆಮ್ಮೆಯ ನಟ. ಆದರೆ ನಾನು ಅದನ್ನು ಒಪ್ಪಲ್ಲ. ಅವರು ಇಡೀ ಪ್ರಪಂಚಕ್ಕೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್. ಇಂಥ ಒಬ್ಬ ನಟ ಹಾಡು ಹೇಳೋಕ್ಕೆ, ಸಂಗೀತನೂ ಗೊತ್ತಿದ್ದು, ಹಾಡು ಹೇಳೋಕ್ಕೆ ಈ ಹಾಡಿನಲ್ಲೂ ಕೂಡ ನ್ಯಾಷನಲ್ ಅವಾರ್ಡ್ ತೊಗೊಂಡು ಅಂತ ಹೇಳ್ತೀವಲ್ಲ, ಅವ್ರಿಗೆ ಅದೆಲ್ಲ ಭಾಳ ಕಮ್ಮಿ ರೀ. ನ್ಯಾಷನಲ್ ಅವಾರ್ಡ್, ಕರ್ನಾಟಕ ರತ್ನ, ಪದ್ಮಭೂಷಣ ಇದೆಲ್ಲ ಚಿಕ್ಕದು. ಅದಕ್ಕಿಂತ ದೊಡ್ಡ ಹೆಸರೇ ರಾಜ್ಕುಮಾರ್ ಅಲ್ವಾ? ರಾಜ್ಕುಮಾರ್ ಅನ್ನೋ ಹೆಸರೇ ಒಂದು ದೊಡ್ಡದು. ಅವ್ರಿಗೆ ಯಾವ ಪ್ರಶಸ್ತಿ ಕೊಟ್ರೇನು ಬಿಟ್ರೇನು. ಯಾಕೆ ಅಂತೀರಾ? ನೀವು ಹೇಳ್ಬೋದು, ರಾಜ್ಕುಮಾರ್ ಬಗ್ಗೆ ನಮಗೆ ಗೊತ್ತಿಲ್ವೇನ್ರಿ, ನೀವೇನು ಹೊಸದಾಗಿ ಹೇಳ್ತೀರಾ ಅಂತ. ಆದರೆ ನಾನು ಅವ್ರ ಜೊತೆ ಕೆಲಸ ಮಾಡಿರೋ ಕೆಲವು ಇನ್ಸಿಡೆಂಟ್ಸ್ ಹೇಳಲೇಬೇಕಲ್ಲ. ಯಾಕೆ ಅಂದರೆ ನೀವು ಯೋಚನೆ ಮಾಡ್ಬೋದು, ಹೇಳ್ದೆ ಹೋದ್ರೆ ಏನಂತೆ ಅಂತಲೂ ಕೆಲವರು ಯೋಚನೆ ಮಾಡ್ತಾರೆ. ಯಾಕೆಂದರೆ ಪ್ಲಸ್ ಅಂಡ್ ಮೈನಸ್ ಜನ ಇರ್ತಾರೆ. ಹೇಳ್ದೆ ಹೋದರೆ ಅದು ನನ್ನಿಂದಲೇ ಮಣ್ಣಾಗ್ಬಿಡುತ್ತೆ. ಅದು ಉಳ್ಕೋಬೇಕು ಈ ಪ್ರಪಂಚದಲ್ಲಿ. ಅದಕ್ಕೆ ಈ ಥರ ಒಂದು ಎಪಿಸೋಡ್ ಮಾಡ್ತಾ ಇರೋದು. ರಾಜ್ಕುಮಾರ್ ಅವರ ಎಕ್ಸ್ಪೀರಿಯನ್ಸ್ 108 ಇದೆ ಜನಗಳಿಗೆ. ಆದರೆ ನಾನೊಂದು ಮಾತು ಹೇಳ್ತೀನಿ, ಅವರ ನೋಟ ಇದೆಯಲ್ಲ, ಆ ನೋಟನೇ ಅದ್ಭುತ. ಯಾಕೆಂದರೆ ಒಂದು ಸತಿ ಸಿಕ್ಕಿದ ತಕ್ಷಣ ಅವ್ರು ನೋಡೋದು ಹಿಂಗೆ ಅಂದರೆ, ನನ್ನ ಕಳೆದೋಗಿರೋ ಮಗು 25 ವರ್ಷ ಆದಮೇಲೆ ನಂಗೆ ಸಿಕ್ಕಿದೆಯಲ್ಲ ಅನ್ನೋ ಥರ ನೋಡ್ತಾರೆ. ಹೇಗಿದ್ದೀರಿ? ಸಂತೋಷ ಅಲ್ವಾ? ಈಗ ಹೋಗಿ ತಪ್ಕೊಂಡ್ಬಿಡ್ಬೇಕು ನಾವು ಹಂಗೆ. ಆದರೆ ಎಲ್ಲೂ ನಮಗೆ ಅವ್ರು ನೋಡಿದ ತಕ್ಷಣ ಭಯ ಬರಲ್ಲ, ಗೌರವ ಹೆಚ್ಚಾಗಿ ಕೈಕಾಲು ನಡ್ಕಲು ಶುರು ಆಗುತ್ತೆ. ಯಾಕೆಂದರೆ ಅವರು ಒಂದು 5 ನಿಮಿಷ ಮಾತಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ನಮಗೆ ಮರ್ತೋಗುತ್ತೆ. ಯಾರು ನನಗೆ ಬೇಕಾಗಿರುವಂಥ ಭಾಳ ಬೇಕು. ಅದು ಯಾರು? ನಮ್ಮ ಅಪ್ಪನ, ಮಾವನ, ಚಿಕ್ಕಪ್ಪನ, ದೊಡ್ಡಣ್ಣನ ಎಲ್ಲಕ್ಕಿಂತನೂ ಮೀರಿರೋ ಒಂದು ಪೋಸ್ಟ್. ಅದಕ್ಕೊಂದೇ ಒಂದು ಪೋಸ್ಟ್, ಅಣ್ಣ ಅಂತ ನಾವು ಬಾಯಲ್ಲಿ ಕರೆದ್ರೂ ಅದಕ್ಕಿಂತ ಉತ್ತಮವಾದ ಒಂದು ಪೋಸ್ಟ್ ಇದೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೇರವಾಗಿ ಹಿಂಗೆ ನೋಡೋದು ವೈಯಕ್ತಿಕವಾಗಿ ಯಾವತ್ತು ಅಂತಂದರೆ, ಸಮಯದ ಬೊಂಬೆ ಸಂದರ್ಭದಲ್ಲಿ. ಆ ಪಿಕ್ಚರಲ್ಲಿ ನಾನು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನಾನು ಏನು ಆ ಪಿಕ್ಚರಲ್ಲಿ ಇರಲಿಲ್ಲ. ಇದ್ದಕ್ಕಿದ್ದಂಗೆ ನಾನು ಕಂಠೀರವ ಸ್ಟುಡಿಯೋಗೆ ಹೋದೆ ಏನೋ ಒಂದು ಕಾರಣಕ್ಕೆ. ಅಲ್ಲಿ ಹೋದ ತಕ್ಷಣವೇ ಅಲ್ಲಿರುವಂಥ ಅಸೋಸಿಯೇಟ್ ಡೈರೆಕ್ಟ್ರು, ದರೆ ಭಗವಾನ್ ಪಿಕ್ಚರ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು ಪ್ರಕಾಶ್ ಅವರು, ನೀವು ಸಿನಿಮಾದಲ್ಲಿ ಪಾರ್ಟ್ ಮಾಡಿರಿ, ಬೇರೆ ಥಿಯೇಟ್ರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಿರಲ್ಲ, ಸಿನಿಮಾ ಸರ್ ಮಾಡಿದ್ದೀನಿ ಸರ್, ಯಾವುದೋ 1-2 ಅಂತ. ಇವಾಗ ಮಾಡ್ತೀರಾ ನೀವು? ಮಾಡ್ತೀನಿ ಅಂದೆ. ನನಗೆ ನಿಜ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ದೂರದಿಂದ ಅಣ್ಣವ್ರನ್ನ ನಾವು ಕೈ ಮುಗಿದು ಬಂದ್ಬಿಡೋಣ ಅಂತ ಇದ್ದೆ. ನಾಳೆ ಪಿಕ್ಚರಲ್ಲಿ ಪಾರ್ಟ್ ಮಾಡಿದೆ. ಯಾವ ಪಿಕ್ಚರಲ್ಲಿ ಅಂತ ಕೇಳಿದೆ. ಅಣ್ಣವ್ರ ಪಿಕ್ಚರಲ್ಲಿ, ಸಮಯದ ಭೂಮಿ. ನಾಳೆ ಬನ್ನಿ ನೀವು. ಮಾರನೇ ದಿವಸ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿಕೊಂಡು ಸ್ಟೈಲಾಗಿ ಹೋದೆ. ಹೋದ ತಕ್ಷಣವೇ ಮೇಕಪ್ ಮ್ಯಾನು ಒಬ್ರಿದ್ರು, ದೊರೆ ಅಂತ. ಬನ್ನಿ, ನೀವು ಈ ಪಿಕ್ಚರಲ್ಲಿ ಪಾರ್ಟ್ ಮಾಡಕ್ಕೆ ಬಂದಿದ್ದ? ಶೇವ್ ಮಾಡಿಲ್ಲಲ್ಲ? ಇಲ್ಲ, ಮಾಡಿ ಹೋಗಿ. ಎಲ್ಲ ಶೇವ್ ಮಾಡಿ ಕ್ಲೀನಾಗಿ ಬಂದೆ. ನಾನು ಬಂದಮೇಲೆ ಬಟ್ಟೆ ಹಾಕ್ಕೊಳ್ಳಿ, ಏನು ನನ್ನ ಮುಖ ನೋಡ್ತೀರಾ? ಮಾತಾಡೋದೆ ಹಂಗೆ. ಒಳ್ಳೆ ಮನುಷ್ಯ. ನಾನೇನು ಮಾಡಿದೆ, ನಾನೇ ಬ್ಯಾಗ್ ತೊಗೊಂಡೆ. ಅದು ನೀವೇ ತಂದುಬಿಟ್ಟಿದ್ದೀರಾ? ಹಂಗಾರೆ ಬೇರೆಯವ್ರಿಗೆಲ್ಲ ಕೆಲಸ ಇಲ್ಲ. ಮಾತಾಡ್ದಂಗೆ ನಾನು ಹೋಗಿ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡ್ಬಿಟ್ಟೇರಿ. ಒಬ್ಬರು ನನ್ನನ್ನು ಏಕವಚನದಲ್ಲೂ ಮಾತಾಡಿದ್ರು. ಸರ್ ಸೆಟ್ಗೆ ಹೋಗಿ ಸರ್ ಅಂತ ಅವರು, ಇನ್ನೊಬ್ರು ಬನ್ನಿ ಸರ್ ಅಂತ. ನಾನು ಹೋದರೆ ಆವತ್ತು ನಿಮ್ಗೆ ಹೇಳ್ತಿರಲ್ಲ ಹೆಂಗೆ ದೇವರು ಪ್ರತ್ಯಕ್ಷ ಆಗ್ತಾರೆ ಅಂದಾಗೆ, ಡಾಕ್ಟರ್ ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋದಲ್ಲಿ ಶೆಡ್ ಪಕ್ಕದ ಹೊರಗಡೆ ಸೆಟ್ ಇದೆ, ಸೆಟ್ ಹೊರಗಡೆ ಕೂತಿದ್ದಾರೆ. ಒಂದಷ್ಟು ಕಲಾವಿದರು, ಅವರೆಲ್ಲ ನನಗೆ ಗೊತ್ತಿರೋರೆ. ಅವರೆಲ್ಲ ನೀಗ್ರೋ ಜಾನಿಯಿಂದ ಹಿಡಿದು ಎಲ್ಲರೂ ಇದ್ದರು. ಎಲ್ಲ ಕೆಳಗಡೆ ಕೂತಿದ್ದಾರೆ. ಯಾಕೆಂದರೆ ಅಣ್ಣ ಅವ್ರು ಇನ್ಸ್ಪೆಕ್ಟರ್ ಒಂದು ಯಾವುದೋ ಒಂದು ಡ್ರೆಸ್ಸಲ್ಲಿದ್ದರು ಅಷ್ಟೇ. ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲ, ನಾನು ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೋ ಮಾತಾಡ್ತಾ ಇದ್ರು. ನನ್ನ ಸೈಡಿಂದ ಹಿಂಗೆ ಹೋದೆ, ನಮಸ್ಕಾರ ಅಂದೆ. ಬನ್ನಿ 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 ಕುಳಿತುಕೊಳ್ಳಿ, ಬನ್ನಿ ಬನ್ನಿ ಅಂದರು. ಅಂತ ಕೆಳಗಡೆ ಇಲ್ಲ ಬಟ್ಟೆ ಕೊಳೆ ಆಗುತ್ತೆ, ಇಲ್ಲಿ ಕೂತ್ಕೊಳ್ಳಿ ಅಂತ ಒಂದು ಕುರ್ಚಿ ಇತ್ತಲ್ಲಿ. ಇಲ್ಲಾಂದರೆ ಎಲ್ಲರೂ ಕುರ್ಚಿ ಹಾಕೊಂಡು ಕೂತಿದ್ರು. ಅವ್ರು ಬೇಲೆ ಕೆಳಗಡೆ, ಅವರು ಕೆಳಗಡೆ ಕೂತ್ಕೊಂಡ್ಬಿಡೋರು. ಬಟ್ ಅವ್ರು ಬಟ್ಟೆ ಕೊಳೆ ಆಗಬಾರ್ದು ಅಂತ ಅಲ್ಲಿ ಮೇಲೆ ಕೂತಿದ್ರು. ನನ್ನೂ ಒಂದು ಕುರ್ಚಿ ಪಕ್ಕದಲ್ಲಿ ಕೂರಿಸಿದ್ರು. 5 ನಿಮಿಷದಲ್ಲಿ ನನಗೆ ಮರ್ತೇ ಹೋಯ್ತು ಅವ್ರು ರಾಜ್ಕುಮಾರ್ ಅಂತ. ಮರ್ತೇ ಹೋಯ್ತು.
ನಾನು ಏನೇನೋ ಅಣ್ಣ ಅಲ್ಲಿ ಹಂಗೆ ಎಮ್ ಜಿ ರೋಡಲ್ಲಿ ಹಿಂಗೆ ಹಂಗೆ ಅಂತೆಲ್ಲ ಮಾತಾಡ್ತಿದ್ದೆ. ನಾನು ಅದು ಕಾವೇರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಓಹೋ, ಒಬ್ಬರು ಬಂದು, ರೇ, ನಾನು ಹಿಂಗೆ ನೋಡಿದೆ, ರೆಡಿ ಇದ್ದೀನಿ ಸರ್. ಅಲ್ಲಿಂದ ಬಂದರು ಅಣ್ಣವ್ರು, ಅಣ್ಣ ಶಾರ್ಟ್ ರೆಡಿ ಅಂತ. ಅಣ್ಣವ್ರನ್ನ ಶಾರ್ಟಿಗೆ ಕರ್ಕೊಂಡು ಹೋದ್ರು. ನಾನು ಅಲ್ಲಿ ಕೂತಿದ್ದೆ. ಯಾರೇ ಇನ್ಸ್ಪೆಕ್ಟ್ರು ಬನ್ರಿ, ಏನಲ್ಲಿ ಕೂತೀಯ, ಬನ್ನಿ ಬನ್ನಿ ಅಂದರು. ಒಳಗಡೆ ಹೋದರೆ ದೊರೆ ಭಗವಾನ್ ಸುದರ್ಶನ್, ನಾನು ನಿಂತಿದ್ದೀನಿ. ಏನು ಹೇಳ್ತೀರಾ, ಆ ಸೆಟ್ಟಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ನಾನು ನಿಂತಿದ್ದೀನಿ ಅಂದರೆ ಹೆಂಗಾಗಬೇಕು ನನಗೆ ಅಂತ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಚೆನ್ನಾಗಿದೆ ಅದು ಅಣ್ಣ ಅಂತ ಹಿಂಗೆ ಡೈಲಾಗ್ ಬಂತು. ಡೈಲಾಗ್ ಹೇಳಿದೆ. ಭಗವಾನ್ ಅವರು ಬಂದು ಕದಗದೆ ಮೇಲೆ ಶೂಟ್ ಮಾಡಿದೆ. ಸುದರ್ಶನ ಅರೆಸ್ಟ್ ಮಾಡೋ ಸೀನು ಸಮಿತ್ ಬೊಂಬೆಯಲ್ಲಿ ಅದೆಲ್ಲ ಆ್ಯಕ್ಟ್ ಮಾಡಾಯಿತು. ಸರಿ, ಆ ಟೈಮ್ನಲ್ಲಿ ನಾನು ಪುನೀತ್ ಅವ್ರನ್ನ ನೋಡಿದೆ. ಅದು ನಾನು ಪುನೀತ್ ಅವ್ರ ಎಪಿಸೋಡಲ್ಲಿ ಹೇಳ್ತೀನಿ ಏನಾಯಿತು ಅಂತ. ಆದರೆ ರಾಜ್ಕುಮಾರ್ ಅವ್ರು ಕೇಳಿದ್ರು, ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತೀರಿ ನೀವು, ಎಲ್ಲಿದ್ರಿ ಇಷ್ಟು ದಿವಸ ನೀವೆಲ್ಲ, ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತೀರಿ ಅಂದರೆ, ಅಣ್ಣ ಇದು ನಂದು 2ನೇದು 3ನೇದು ಪಿಕ್ಚರ್ ಅಣ್ಣ, ನಾನು ಅಂತ ಪಿಕ್ಚರ್ ಏನು ಮಾಡಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರೆ. ನಾವೆಲ್ಲ ಮೊದಲನೇ ಪಿಕ್ಚರ್ ಮಾಡಬೇಕಾದ್ರೆ ಒಣಗೋದು, ಬಾಯೆಲ್ಲ ಒಣಗೋದು. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ ಭಗವಾನ್, ನೋಡಿಲಿ ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರು ಇವರು ಅಂಥ ಸಿನಿಮಾದೆಲ್ಲ ಜಾಸ್ತಿ ಮಾಡಿಲ್ವಂತೆ. ಅಷ್ಟೊತ್ತಲ್ಲ ಅವ್ರು ಇನ್ನೊಬ್ರು ಅಸೋಸಿಯೇಟ್ ಅವ್ರು ಹೇಳಿದ್ರು, ಸರ್ ಥಿಯೇಟರ್ಸ್ ಎಲ್ಲ ಮಾಡಿದ್ದಾರೆ ಅವರು. ರಂಗಭೂಮಿ ಅದಕ್ಕೆ ತುಂಬ ಚೆನ್ನಾಗಿದೆ, ನಿಮ್ಗೆ ಈ ಬಟ್ಟೆ ತುಂಬ ಚೆನ್ನಾಗಿ ಹೊಲುತ್ತೆ, ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮವ್ರ ಬಟ್ಟೆನ ಅಂದರು. ನಂದು ಇಲ್ಲ ಅಣ್ಣ, ಇದು ನಂದು ಸ್ವಂತ ಬಟ್ಟೆ. ಅದಕ್ಕೆ ಇಷ್ಟು ಚೆನ್ನಾಗೆಲ್ಲ ಯಾರು ಒಲೆ, ಏನ್ರಿ ಇದು, ನಮ್ಮ ಇದ್ದಕರು ಹಿಂದಿನಲ್ಲಿ ಎಷ್ಟು ಚೆನ್ನಾಗಿ ಒಲೆಯವರು ಬಟ್ಟೆ ಹಾಕೊಂಡ್ಬರು, ಅವ್ರ ಬಟ್ಟೆ ಅವರೇ, ಆ ಜೀಪು ಕೂಡ ತಂದ್ಬಿಡೋರು ಅವರು. ನಿಮ್ಮ ಶ್ರದ್ಧೆ ಇದೆಯಲ್ಲ ಬಹಳ ದೂರ ಕರ್ಕೊಂಡು ಹೋಗುತ್ತೆ ನಿಮಗೆ. ಆ ಶ್ರದ್ಧೆ ಇದೆಯಲ್ಲ ಕಲೆ ಬಗ್ಗೆ, ಅದು ಯಾವ ಗಳಿಗೆಯಲ್ಲಿ ಹೇಳಿದ್ರು. ನಾನು ಎಷ್ಟೊಂದು ಚಿತ್ರ ಮಾಡಿಬಿಟ್ಟೆ. ಭಾಳ ಚೆನ್ನಾಗಿದೆ ಇದು, ಭಾಳ ಚೆನ್ನಾಗಿದೆ. ನಿಮ್ಮ ಈ ಶ್ರದ್ಧೆ ನನಗೆ ಭಾಳ ಹೋಗ್ತು ಅಂದ್ಬಿಟ್ಟು ಮಾತಾಡಿದ್ರು. ಅಷ್ಟೊತ್ತರಲ್ಲಿ ತಿರ್ಗಾ ಬಂದರು, ಎಲ್ಲ ಆಯಿತು. ಆಚೆ ಬಂದೆ, ಅಣ್ಣ ಬರ್ತೀನಿ, ಒಂದು ಫೋಟೋ ಕೊಡ್ತೀರಾ ಅಣ್ಣ ಅಂತ ಕೇಳೋಕ್ಕೂ ಕೂಡ ನನಗೆ ನಾಲ್ಗೆ ಒಣಗೋಗಿತ್ತು. ಅಷ್ಟು ಗಾಬರಿ ಆಗಿದ್ದೆ, ಗದ್ಗದನಾಗ್ಬಿಟ್ಟೆ ನಾನು. ದುಃಖ ಇಲ್ಲಿವರೆಗೂ, ಅದು ಸಂತೋಷ ದುಃಖ, ಅದು ಹೆಂಗೆ ಹೇಳೋದು ನನಗೆ ಗೊತ್ತಿಲ್ಲ. ಆ ಸಂತೋಷ ದುಃಖ ಎಲ್ಲ ಮಿಕ್ಸ್ ಆಗಿ ಇವತ್ತು ನನಗೆ ಸಾವು ಬಂದರೂ ಪರವಾಗಿಲ್ಲ, ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡಿಬಿಟ್ಟೆ ಅನ್ನೋ ಥರ ಆಗೋಗಿತ್ತು. ಅದು ಡಾಕ್ಟರ್ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ ಒಂದು ದಿನ. ಇನ್ನೂ ಹಲವಾರು ಚಿತ್ರ ಮಾಡಿದೆ ನಾನು. ಧ್ರುವ ತಾರೆ ಮಾಡಿದೆ, ಭಾಗ್ಯಲಕ್ಷ್ಮಿ ಬಾರಮ್ಮಗೂ ಶೂಟಿಂಗ್ ಹೋಗಿದೆ, ಎಲ್ಲ ಆಯಿತು. ಆದರೆ ಪರಶುರಾಮ, ನಾನು ಕನ್ನಡ ಚಿತ್ರರಂಗದಲ್ಲಿ ಪರಶುರಾಮ ಚಿತ್ರದಲ್ಲಿ ನಾನು ಅವ್ರ ಜೊತೆ ಮಾಡಿದಾಗ ನನಗೆ ಅದು ಭಾಳನೇ ಕಾದಿಟ್ಟಿರುವಂಥ ರೋಲ್ ಅನ್ನಿಸ್ಬಿಡ್ತು. ಯಾಕಂದರೆ ನನಗೆಲ್ಲ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಬರೆಯುವಾಗ ನಾನು ಅವ್ರ ಹೋಗಿ ಅಲ್ಲಿ ಹೋಟ್ಲ್ ಹತ್ರ ನಿಂತ್ಕೊಂಡು ಈ ಪಾತ್ರ ನಾನು ಮಾಡಲಾ, ನನಗೊಂದು ಪಾತ್ರ ಕೊಡ್ತೀನಿ ಆ ಥರ ಯಾವತ್ತೂ ಕೇಳ್ದವನಲ್ಲ. ನಾನು ಯಾರೋ ಒಬ್ಬ ಹುಡುಗನ ಸೆಟ್ಟಲ್ಲಿ ಇರೋರು ನನಗೊಂದು ಚಾನ್ಸ್ ಕೊಡಿಸಿ ಸರ್, ನೀವು ಪರಶುರಾಮ ಮಾಡ್ತಾ ಇದ್ದಾರೆ ಅಣ್ಣವರು, ನನಗೆಲ್ಲರೂ ಹೊರಗಡೆ ನಿಂತ್ಕೊಳ್ಳೋ ಒಂದು ಚಾನ್ಸ್ ಕೊಟ್ಟರು ಸಾಕು ಅಂತ ಒಬ್ಬ ಹುಡುಗ ನಮ್ಮ ಕೇಳ್ದ ಪರಿಚಯರು. ಅವ್ನು ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಅಣ್ಣವ್ರ ಕಾರ್ ಬಂದ್ಬಿಡ್ತು. ನಾನು ಹೆಂಗೆ ವಾಪಸ್ ಹೋಗ್ಲಿ ಸ್ಕೂಟ್ರಲ್ಲಿ ಸೈಡ್ ಇಟ್ಬಿಟ್ಟು ಸುಮ್ಮನೆ ಹಿಂಗೆ ನಿಂತ್ಕೊಂಡೆ. ಬನ್ನಿ ಎಲ್ಲಿದ್ದೀರಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಒಂದು ಪ್ಲಾಸ್ಟಿಕ್ ಟೇಬಲ್ ಅದೆಲ್ಲ ಇತ್ತಲ್ಲ, ಅಲ್ಲಿ ಪಾರ್ವತಮ್ಮ ಅವರು ಎಲ್ಲರೂ ಕೂತ್ಕೊಂಡ್ರು. ಹೇಗಿದ್ದೀರಿ, ಕೂತ್ಕೊಳ್ಳಿ ಅಂದರು. ನನಗೆ ಕೂತ್ಕೋಬೇಕು, ನೀವು ಕೂತ್ಕೊಳ್ಳಿ ಅಂದರು. ಒಂದಷ್ಟು ಚಿತ್ರ ಮಾಡಿದ್ನಲ್ಲ ಚಿಕ್ಕದು, ಕೂರಿಸ್ಬಿಟ್ಟು ಅವ್ರ ಜೊತೆ ಟಿಫನ್ನು ಮಾಡಿದೆ. ಅಣ್ಣ ಅವ್ರ ಜೊತೆ ಟಿಫನ್ ಮಾಡಿದ್ದೀವಿ, ಅದು ಸಪ್ರೇಟಾಗಿ ಕೂತ್ಕೊಂಡು. ಅಷ್ಟೊತ್ತರಲ್ಲಿ ಒಬ್ರು ಬಂದರು, ಮೇಕಪ್ ಮ್ಯಾನ್ ಬನ್ನಿ ಅಂದರು. ನಾನು ಅಣ್ಣವ್ರ ಜೊತೆ ಕೂತಾಗ ನಾನು ಬನ್ನಿ ಅಂತ ಕರೀತಾರೆ ಅಂದರೆ ಯಾಕಲ್ಲಿ ಕೂತಿದ್ದೆ ಅಂತ ಕೇಳ್ತಾವನ ಅಂತ ಭಯ ನನಗೆ. ಬನ್ನಿ ಅಂದರು. ರೇಸರ್ ಕೊಟ್ಬಿಟ್ಟು ಮೀಸೆ ತೆಗೀರಿ ಅಂದರು. ನೋಡಿ ಇವತ್ತು ಅದೇ ಮೀಸೆ ತೆಗೆದಿದ್ದೀನಿ ನಾನು. ಮೀಸೆ ನೋಡಿ, ಅವತ್ತು ಚಿತ್ರರಂಗದಲ್ಲಿ ಎಂಥ ಒಂದು ಕಮಾಂಡ್ ಇತ್ತು ಅಣ್ಣವ್ರ ಕಂಪ್ನಿಯಲ್ಲಿ ನಮ್ಗಳ ಮೇಲೆ. ಅಂದರೆ ನೀನು ಇಲ್ಲಿ ಪಿಕ್ಚರಲ್ಲಿ ಪಾರ್ಟ್ ಮಾಡ್ತೀಯಾ, ನಿನ್ಗೊಂದು ಪಾತ್ರ ಇದೆ, ಮಾಡೋಕ್ಕಾಗತ್ತಾ, ಎಷ್ಟು ದುಡ್ಡು ಬೇಕು, ಎಂಥದ್ದು ಇಲ್ಲ ರೀ. ಅಧಿಕಾರ, ನಮ್ಮವರು ಅನ್ನೋ ಒಂದು ಪ್ರೀತಿ ಅದು. ಬರೀ ರೇಸರ್ ತಗೊಳ್ಳಿ, ಸರ ಅಂತ ಶೇವ್ ಮಾಡಿದ್ರು, ಮೇಕಪ್ ಎಲ್ಲ ಮಾಡಿದ್ರು. ಆಮೇಲೆ ಹೋಗಿ ಡ್ರೆಸ್ ಹಾಕೊಳ್ಳಿ. ನೋಡಿದ್ರೆ ಎಲ್ಲರೂ ನಾನು ನೋಡ್ತಾವ್ರೆ. ನನ್ನ ಸಹಪಾಠಿಗಳು ತಮಾಷೆ ಮಾಡೋ ಒಂದಷ್ಟು ಜನ ಇದ್ದಾರಲ್ಲ ಅವರೆಲ್ಲ, ಏನೋ ಮಗ ನೀನು ಬಂದ ತಕ್ಷಣ ಏನೋ ಹೊಡಿತಿಲ್ಲ ಲ್ಯಾಟ್ರಿ ಅಂದರು. ನೋಡಿದ್ರೆ ಆರ್ಮಿ ಚೀಫ್ದು ಡ್ರೆಸ್ ಹಾಕ್ಕೊಂಡೆ. ರಾಜ್ಕುಮಾರ್ ಅವರು ಮಿಲ್ಟ್ರಿ ಮ್ಯಾನ್, ನಾನು ಆರ್ಮಿ ಚೀಫ್ ಕರ್ನಲ್ ಪಾರ್ಟ್ ಮಾಡಿದೆ. ಆವತ್ತೊಂದು ಇನ್ಸಿಡೆಂಟ್ ನಡೆದಿದ್ದು ನಿಮ್ಗೆ ಹೇಳಲೇಬೇಕು. ಯಾಕೆ ಅಂದರೆ ಆ ಪಿಕ್ಚರ್ನ ಡೈರೆಕ್ಟ್ರಿಗೆ ನಾನು ಅಷ್ಟು ಪರಿಚಯ ಇರಲಿಲ್ಲ, ಭಾಳ ಜನಕ್ಕೆ ನಾನು ಪರಿಚಯ ಇರಲಿಲ್ಲ ಆ ಟೈಮಲ್ಲಿ ಹೊನ್ನವಳ್ಳಿ ಕೃಷ್ಣ ಅವ್ರನ್ನ ಕೇಳಿದ್ರು, ಏನಪ್ಪ ಇವ್ರಿಗೆ ಎಷ್ಟು ದೊಡ್ಡ ರೋಲ್ ಕೊಟ್ಟಿದ್ರಲ್ಲ, ಮಾತಾಡೋಕ್ಕೆ ಬರುತ್ತಾ ಇವ್ರಿಗೆ, ದೊಡ್ಡ ರೋಲ್ ಇದೆ, ಡೈಲಾಗ್ ಎಲ್ಲ ಇದೆ ಅಂತ ಹೇಳ್ಬಿಟ್ರು. ಅಣ್ಣವ್ರು ಕೇಳಿಸ್ಕೊಂಡ್ಬಿಟ್ರು. ಏನಿಲ್ಲ ಅಣ್ಣ ಅಣ್ಣವ್ರ ಹತ್ರ ಹೇಳಿಲ್ಲ, ಅವ್ರು ಕೇಳಿಸ್ಕೊಂಡೆ. ಮುಂದೆ ನಿಂತ್ಕೊಂಡೆ, ಪರಶುರಾಮ್
ಟೇಪ್ ರೆಕಾರ್ಡ್ನ ಕೆಳಗಿಟ್ಬಿಟ್ಟು ನಿದ್ರೆ ಮಾಡಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಅಲ್ಲಿ ಡೈಲಾಗ್ ಇತ್ತು. ಇವ್ರಿಗೆ ಇಬ್ರು ಈ ಪರ್ಸನಾಲಿಟಿ ಒಂದೆಲ್ಲ ಹೇಳ್ಬೇಕು. ಆ ಸೀನ್ ಎಲ್ಲ ಟೆಂಟಲ್ಲಿ ಬೆಂಗಳೂರಿನ ಪ್ಯಾಲೇಸಲ್ಲಿ ಮಾಡಿದ್ದು, ಅದು ಕಾಡಲ್ಲ. ಎಲ್ಲ ಶೂಟಿಂಗ್ ಎಲ್ಲ ಮಾಡಿದ್ರು. ಡೈರೆಕ್ಟರ್ನ ಕರೆದು ನಾನು ನಿಲ್ಲಿಸ್ಬಿಟ್ಟು, ಅಣ್ಣವರು ಏನು ಕೇಳಿದ್ರಿ ಆಗಲೇ ಡೈಲಾಗ್ ಬರುತ್ತಾ ಅಂತ. ಎಂಥ ಕಲಾವಿದರು ಗೊತ್ತಾ ಇವರೆಲ್ಲ, ನಮ್ಮ ಚಿತ್ರರಂಗದ ಆಸ್ತಿರಿ ಇವರೆಲ್ಲ. ಸುಮ್ಮನೆ ನೀವು ಸೀನ್ ಹೇಳಿ ಡೈಲಾಗ್ ಅವರೇ ಹೇಳ್ತಾರೆ, ಅಷ್ಟು ಅದ್ಭುತವಾದ ಹೇಳ್ತಾ ಅವರು, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರು. ನೀವು ನಿಜವಾಗ್ಲೂ ಹೇಳ್ತೀರಿ, ಕಣ್ಣಲ್ಲಿ ನೀರು ನಿಲ್ಲಿಲ್ಲ ನನಗೆ. ದಳ ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರು ನನ್ನಂಥ ಒಬ್ಬ ಪುಟ್ಟ ಕಲಾವಿದನಿಗೆ ಎಂಥ ಅದ್ಭುತವಾದ ನಟ ಗೊತ್ತಾ. ಆ ಡೈಲಾಗ್ ನೀವು ಹೇಳ್ಬೇಕಾಗಿಲ್ಲ, ಸೀನ್ ಕೊಡಿ ಹೇಳ್ತಾನೆ ಅಂದರೆ ಹೆಂಗೆ ಆಗ್ಬೇಕು ನನಗೆ. ಒಂದು 5 ನಿಮಿಷ ಸತ್ಯವಾಗ್ಲೂ ಹೇಳಿ ಟೆಂಟಿಂದೆ ಹೋಗಿ ಹತ್ಬಿಟ್ಟೆ ನಾನು. ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಆ ಸಂತೋಷನ. ಆ ಥರ ಸಂತೋಷದ ದಿನಗಳನ್ನು ನಮಗೆ ಕೊಟ್ಟವರು ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್. ಇದೇ ಥರ 100 ಕೆಲಸಗಳು, ಒಂದು ದಿನ ಒಂದು ಗಂಟೆನಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದೇ ಇದೆ. ಇಲ್ಲದೆ ಇರೋ ದಿನಾನೇ ಇಲ್ಲ. ಯಾಕೆ ಅಂದರೆ ಅವ್ರ ಮನಸ್ಸೇ ಹಂಗೆ. ಯಾರನ್ನೂ ಇದುವರೆಗೂ ಬೈದಿದ್ದು ನೋಡಿದಿರ ರಾಜ್ಕುಮಾರ್ ಅವರು? ಒಂದು ವ್ಯಕ್ತಿನ ಬೇಡಿ. ನಿಮಗೆ ಕನ್ನಡದ ಹೋರಾಟ ನಡೀತಾ ಇರೋ ಟೈಮ್ನಲ್ಲಿ ನಾನು ನೋಡಿರೋ ದೃಶ್ಯ ಹೇಳ್ತೀನಿ. ಕೂತಿದ್ರು, ಇನ್ನೂ ಮೆರವಣಿಗೆ ಹೊರಟಿಲ್ಲ, ಒಂದು ಇರುವೆ ಬಂದು ಅವ್ರ ಕಾಲು ಕಡಿತು. ನೀವು ಏನು ಮಾಡ್ತೀವಿ, ಕಾಲಲ್ಲಿ ಹಿಂಗೆ ಹೊಸಕ್ಬಿಡ್ತೀವಿ ಅಥವಾ ಹಿಂಗೆ ತಳ್ಳಿಬಿಡ್ತೀವಿ. ಪಾಪ ಅದಕ್ಕೆ ನೋಡಿ ಅದಕ್ಕೇನು ಕಷ್ಟನೋ, ನನ್ನೇ ಬಂದು ಕಡಿತಾ ಇದೆ ಅಲ್ಲಿ ಅಂತ ಹಿಂಗೆ ಎತ್ತಿ ಸೈಡಿಗೆ ಬಿಟ್ರು. ಇದು ಅಣ್ಣ ಅವರು. ಯಾಕೆ ಹೇಳಿ, ಒಂದು ಪ್ರಾಣಿನೂ ಕೂಡ ನೋಯಿಸಬಾರ್ದು ಅನ್ನೋ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಅಣ್ಣ ಅವರು. ಭಾಳ ಜನ ಅಣ್ಣವ್ರ ಬಗ್ಗೆ ಗೊತ್ತಿಲ್ಲದೆ ಏನೋ ಒಂದು ಸರಳವಾಗಿ ಮಾತಾಡ್ಬಿಡ್ತಾರೆ. ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಈ ಬೇರೆ ಚಿತ್ರರಂಗಕ್ಕೆ ಹೋಗಿ ನೀವು ಅಣ್ಣವ್ರ ಬಗ್ಗೆ ಕೇಳಿ ಹೇಳ್ತಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಗೊತ್ತು ಅದಕ್ಕಿಂತ ಜಾಸ್ತಿ ಅವ್ರಿಗೆ ಗೊತ್ತು. ಅದು ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಇಷ್ಟೇ ಅಲ್ಲ, ಅವರ ವ್ಯಕ್ತಿತ್ವ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಭಾಷಣದಲ್ಲೂ ನೀವು ನೋಡ್ತೀರಿ, ಯೂಟ್ಯೂಬಲ್ಲಿ ಇದೆ. ಆದರೆ ಇದೆಲ್ಲದಕ್ಕಿಂತ ಪರ್ಸ್ನಲಿ ನಾನು ನೋಡಿರೋ ರಾಜ್ಕುಮಾರೇ ಬೇರೆ. ಅದನ್ನು ನಾನು ನಿಮಗೆ ಇನ್ನಷ್ಟು ಎಪಿಸೋಡಲ್ಲಿ ಹೇಳ್ತೀನಿ. ಯಾಕೆಂದರೆ ಅಣ್ಣವ್ರ ಎಪಿಸೋಡ್ ಒಂದೇ ಒಂದು ಎಪಿಸೋಡಲ್ಲಿ ಮುಗ್ಸೋಕ್ಕಾಗಲ್ಲ ರೀ. ದಯವಿಟ್ಟು ಭಾಳ ದೊಡ್ಡ ಎಪಿಸೋಡ್ ಇದೆ, ಆದರೂ ಕೂಡ ಅದನ್ನು ಶಾರ್ಟ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಮುಂದುವರಿಸ್ತೀನಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಎಪಿಸೋಡ್. 2ನೇ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಮಿಕ್ಕಿದ